ಅನ್ನದಾತ್ರಿಗೆ ಎಲ್ಲರೂ ನಮಸ್ಕಾರ ಕಣ್ರಪ್ಪ. ಚೆನ್ನಾಗಿದ್ದೀರ? ನಾನೆಂತ ಸೂಪರ್ ಆಗಿದ್ದೀನಿ. ರಾಜಕೀಯಕ್ಕೆ ಬಂದ್ಮೇಲೆ ಏನ್ರಪ್ಪ ವೆಲ್ಕಮ್ ಟು ದ ಮ್ಯಾಟ್ರ್ ಕಣ್ರಪ್ಪ. ಈ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮದಲ್ಲಿ ಮುನಿರತ್ನ ಸಾಹೇಬರು ಫುಲ್ಲು ರೆಡಿಯಾಗಿ ಬಂದು ಮಾಮೂಲಿ ಪಬ್ಲಿಕ್ ಒಳಗೆ ಕುಂತ್ಕೊಂಡ್ಬಿಟ್ಟಿದ್ರು ಕಣಪ್ಪ. RS ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಬಂದು ಕುಂತ್ಕೊಂಡ್ಬಿಟ್ಟಿದ್ರು. ಅದನ್ನ ಡಿ ಕೆ ಸಾಹೇಬರು ನೋಡ್ಬಿಟ್ಟು ಏಯ್ ಯಾರ್ರಿ ಅವ್ರ ಕರಿ ಟೋಪಿ MLA ಬರ್ರಿ ಇಲ್ಲಿ ಅಂದ್ರು. ಅವ್ರು ಹೋಗಿ ಎದ್ದುಬಿಟ್ಟು ನಿಂತ್ಕೊಂಡ್ಬಿಟ್ರು ಕಣಪ್ಪ. ಕರಿ ಟೋಪಿ ಬೇರೆ ಅಂತ ಕರೆದ್ಬಿಟ್ರು. ಪಾಪ ಅವರು RS ಕಾರ್ಯಕ್ರಮದೆಲ್ಲ ಮುಗಿಸ್ಕೊಂಬಂದಿದ್ರು ಅನ್ಸುತ್ತೆ. ಪಾಪ ಏನೋ ಕರೆದ್ಬಿಟ್ಟವ್ರೆ, ಶೀಟ್ ಬಂದ್ಬಿಟ್ಟು ಹೋಗ್ಬಿಟ್ಟವ್ರೆ ಮೈಕ್ ಇಟ್ಕೊಂಡು. ನಾನು ಮಾತಾಡ್ಬೇಕು ಕೊಡಿಲಿ ಅಂತೇಳಿ ಡಿ ಕೆ ಸಾಹೇಬರು ಕೇಳ್ಬಿಟ್ಟವ್ರಿ. ಇವ್ರು ಕೊಡಲ್ಲ ಅಂದರೆ ಕೊಡಂತ ಇವ್ರು ಈಸ್ಕೊಂಬಿಟ್ಟು ಮೈಕ್ನ ಹೇಳ್ಬಿಟ್ಟವ್ರಿ. ತುಂಬ ತೊಂದರೆ ಕೊಡ್ತಾವ್ರಿ ನನಗೆ, ಇವ್ರು ತಮ್ಮನ್ನ ಸೋಲ್ಸೋದಕ್ಕೆ ತುಂಬ ತೊಂದರೆ ಕೊಡ್ತಾವ್ರಿ ಅಂತ ಮುನಿರತ್ನ ಅವರ ಕಂಪ್ಲೇಂಟು ಜನತೆಗಳ ಮುಂದೆ. ಏನರಪ್ಪ ಇದು ಈ ಥರ ಡೈರೆಕ್ಟ್ ಹೋಗ್ಬಿಟ್ಟವ್ರಲ್ಲಪ್ಪ ಮುನಿರತ್ನ ಸಾಹೇಬರು. ಅವ್ರ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತೆ, ಸ್ವಾಗತನೂ ಅಂದಿಲ್ಲ. ಆದ್ರೆ ಅವರು ಡೈರೆಕ್ಟಾಗಿ ಎಂಟ್ರಿ ಕೊಟ್ಟು ಪಬ್ಲಿಕ್ ಒಳಗೆ ಕುತ್ಕೊಂಡು ಹೋಗ್ಬಿಟ್ಟು ಏನು ಮಾತಾಡ್ಬೇಕಾಯ್ತು, ಮನುಷ್ಯಲ್ಗೆ ಏನು ಇಟ್ಕೊಂಡಿದ್ರು ಪಿಂಟ್ರಿಲ್ದಂಗೆ ಹೇಳ್ಬಿಟ್ಟವ್ರೆ ಕಣಪ್ಪ ಮುನಿರತ್ನ ಸಾಹೇಬರು. ಡಿ ಕೆ ಸಾಹೇಬರು ಫುಲ್ ಗರಂ ಆಗ್ಬಿಟ್ಟವ್ರೆ. ಯಾಕೆ ಬಂದೆ ನೀನು ಇಲ್ಲಿ, ಏನು ಈ ನಮ್ಮ ಕಾರ್ಯಕ್ರಮದಲ್ಲಿ ಯಾಕೆ ಬಂದಿದ್ಯಾ ಅಂತ ಕೇಳ್ಬಿಟ್ಟವ್ರೆ ಕಣಪ್ಪ. ಸೊ ಹಿಂಗೆ ಮಾತುಕತೆಗಳೆಲ್ಲ ಆಗ್ಬಿಟ್ಟವೆ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, RSSಗೆ ನಿರ್ಬಂಧ ಸರ್ಕಾರದಿಂದ. RSSಗೆ ನಿರ್ಬಂಧ, ಯಾವ ಚಟುವಟಿಕೆಗಳು ಮಾಡುವಂಗಿಲ್ಲ, ಯಾವುದೇ ಮೈದಾನಗಳು ಕೊಡಕ್ಕೆ ಹೋಗಬೇಡಿ, ಗ್ರೌಂಡ್ಗಳು ಕೊಡಬೇಡಿ, ಕಾಲೇಜ್ದಾಗಲಿ ಸರ್ಕಾರದಾಗಲಿ ಗ್ರೌಂಡ್ ಯಾವುದು ಕೊಡಕ್ಕೆ ಹೋಗಬೇಡಿ ಅವ್ರಿಗೆ ಈಗ ಸದ್ಯಕ್ಕೆ ಅಂತ ಗೌರ್ಮೆಂಟಿಂದ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರದಿಂದ ಆದೇಶ ಬಂದೈತಂತೆ ಕಣಪ್ಪ. RSSಗೆ ಯಾವುದೇ ಕಾರಣಕ್ಕೂ ಅವರಿಗೆ ನಿರ್ಬಂಧವನ್ನು ನೀಡ್ಬಿಟ್ಟವ್ರಿ ನಮ್ಮ ಸರ್ಕಾರದಿಂದ. ಯಾಕಂತ ಕಾರಣ ಗೊತ್ತಿಲ್ಲ ಕಣಪ್ಪ. RSS ಅವರು ಇವಾಗಿಂದೇನಪ್ಪ ತುಂಬ ವರ್ಷದಿಂದ ಐತಪ್ಪ, ನಾವು ಸಣ್ಣ ವಯಸ್ಸಿಂದ ನೋಡ್ಕೊಂಬಂದ್ಬಿಡ್ತೀವಿ. RSS ಅಂದ್ರೆ ಸುಮ್ಮನೆ ಏನಪ್ಪ ಅವ್ರು ಏನೋ ಚಟುವಟಿಕೆಗಳು ಮಾಡಬೇಕು ಅಂತ ಹೋಗ್ತಾರೆ ಅಂದ್ಬಿಟ್ಟು ಸರ್ಕಾರಕ್ಕೆ ಯಾಕೋ ಇಷ್ಟ ಆಗಿಲ್ಲ, ಬೇಡ ಕೊಡಕ್ಕೆ ಹೋಗ್ಬಿಡಿ, ಅವ್ರಿಗೆ ಜಾಗ ಕೊಡ್ಬಿಡಿ, ಪರ್ಮಿಷನ್ನೇ ಕೊಡ್ತಾ ಇಲ್ಲಂತೆ. ಹಿಂಗಾಗೋಗ್ಬಿಡೋದೆ ಕಣಪ್ಪ. ಏನಂತ ನಮಗೂ ಗೊತ್ತಿಲ್ಲ, ಇನ್ನೂ ಕಾದು ನೋಡ್ಬೇಕು ಕಣಪ್ಪ, ಯಾಕೆ ಏನು ಎತ್ತ ಅಂತ. ಇನ್ನೂ ಅವೇ ಕಣಪ್ಪ, ಇನ್ನೂ ಹಲವಾರು ವಿಚಾರಗಳಿವೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ನಿಮಗೆಲ್ಲಾನು ಸುದ್ದಿನೂ ತಂದು ಕೊಡ್ತೀನಿ. ನಮ್ಮ ಕರ್ನಾಟಕದೊಳಗೆ ಏನಪ್ಪ ಸುದ್ದಿಗೆ ಕಡಿಮೆ ಒಂದಿಲ್ಲ ಒಂದು ದಿವಸ ಸಿಗ್ತವೆ ಕಣಪ್ಪ ಸುದ್ದಿಗಳಿಗೆ. ನಿಮಗೆ ಸುದ್ದಿ ಬೇಕಲ್ವೇನ್ರಪ್ಪ, ಸುದ್ದಿ ನಾವು ಹುಡುಕೊಡ್ತೀವಿ ಕಣಪ್ಪ. ಸುದ್ದಿ ಮಾಡೋರು ಸುದ್ದಿ ಮಾಡ್ತಾನೆ ಇರ್ತಾರೆ ಕಣಪ್ಪ. ಇನ್ನೊಂದು ಕಣಪ್ಪ, ರೋಡ್ ಒಳಗಡೆ ಯಾರೋ ಒಬ್ಬನು ಸಾಪ್ ಆಗ್ಬಿಟ್ಟವನೇ ಕಣಪ್ಪ. ನಿಮಗೆ ಸರ್ಕಾರದವ್ರಿಗೆ ನಾಗರ ಚಾಪಿ ಸುತ್ಕೊಂಡು ಹೋಗ, ನಿಮಗೆ ಬರಬಾರ್ದು ಬಾರ ರೋಗ ಬಾರ ಅಂದ್ಬಿಟ್ಟವನೇ ಲಾರಿ ಅವರು. ಪಾಪ ನೋಡಿದ್ರೇನಪ್ಪ, ಮತ್ತೆ ಶಾಪ ಹಾಕ್ತಿರಿ ಏನ್ ಮಾಡ್ತಾರಪ್ಪ, ಇಡೀ ಶಾಪ ಹಾಕ್ದಿರಿ ಅಲ್ವೇನ್ರಪ್ಪ. ಅಲ್ಲಪ್ಪ ಗೌರ್ಮೆಂಟ್ನವರು ಎಲ್ಲ ತಗೊಂತಾರ ಕಣಪ್ಪ. ಇನ್ಶೂರೆನ್ಸ್ ಇಲ್ಲಾಂದ್ರೆ ಇನ್ಶೂರೆನ್ಸ್ ಚೆಕ್ ಮಾಡ್ತಾರೆ ಕಣಪ್ಪ. ರೋಡ್ ಟ್ಯಾಕ್ಸ್ ಕಟ್ಸ್ಕೊಂತಾರೆ. ಇವ್ರಿಗೆ ರೋಡ್ ಮಾಡಕ್ಕೆ ಏನಪ್ಪ ರೋಗ ಬಂದಿರೋದು ಅಂತ ಜನಗಳು ಕೇಳ್ತಾರೆ ಕಣಪ್ಪ. ರೋಡ್ ಮಾಡಕ್ಕೆ ಏನು ರೋಗ ಇವ್ರಿಗೆ ಅಂತ ಕೇಳ್ತಾವ್ರೆ. ಹಳ್ಳ ದಂಡೆಗಳು ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ, ಟ್ರಾಫಿಕ್ ಸ್ಲೋ ಆಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಹಳ್ಳ ಇದ್ರೆ ನಿಧಾನವಾಗಿ ಚಲಾಯಿಸ್ತಾರೆ, ಹಿಂಗಾಗೋಗ್ಬಿಟ್ಟಿದೆ. ಅದಕ್ಕೆ ಈಗ ಇಡೀ ಶಾಪ ಆಗ್ತವ್ರೆ ಕಣಪ್ಪ ಜನಗಳು. ಲಾರಿ ಡ್ರೈವರ್ಗಳಂತೂ ತುಂಬ ಆಗ್ತಾವ್ರೆ ಪಾಪ. ಎಲ್ಲರೂ ಅಷ್ಟೇ, ಆಟೋದವರು ಬೈಕ್ನವರು ಮನೆ ಸಂಸಾರ ಪಾಪ, ಆಫೀಸ್ಗಳಿಗೆ ಹೋಗ್ಬೇಕು ಟೈಮ್ ಸರಿಯಾಗಿ. ಈ ಥರ ತೊಂದರೆ ಕೊಟ್ಟರೆ ಹೆಂಗೆ ಅಂತ ಇವರು ರೋಡ್ ಟ್ಯಾಕ್ಸ್ ಎಲ್ಲ ಕಟ್ಟಿ ಇವರು ಇದು ಮಾಡಿಲ್ಲ. ಇದು ಆಗೈತೆ ಕಣಪ್ಪ. ಇನ್ನು ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ ನಿಮಗೆ. ತಾಲಿಬಾನ್ ಅಲ್ಲ, ನಾವೆಂತೂ ಅಲ್ಲೇ ಅಲ್ಲ, ಪಾಕಿಸ್ತಾನಿನ ಮುಂದೆ ಇರೋದಿಲ್ಲ. ಯಾಕಂತೀರನಪ್ಪ, ರಾತ್ರಿ ತಾಲಿಬಾನ್ ಅವರು ನುಗ್ಬಿಟ್ಟು ಪಾಕಿಸ್ತಾನ ಒಳಗೆ ಅಟ್ಯಾಕ್ ಮಾಡ್ಬಿಟ್ಟವ್ರೆ ಕಣಪ್ಪ. ಎಂತ ಸಿಹಿಯಾದ ಸುದ್ದಿ ಕಣಪ್ಪ ಇದು. ಭಾರತ ದೇಶಕ್ಕೆ ಬಂದವ್ರೆ ಕಣಪ್ಪ. ನಮ್ಮ ಫ್ರೆಂಡ್ಶಿಪ್ ಬೆಳ್ಸಕ್ಕೆ, ಮೋದಿಯವ್ರ ಫ್ರೆಂಡ್ಶಿಪ್ ಬೆಳ್ಸಕ್ಕೆ ಭಾರತಕ್ಕೆ ಬಂದವ್ರೆ ತಾಲಿಬಾನ್ ಅವರು. ಅಲ್ಲಿರೋ ಪ್ರೈಮ್ ಮಿನಿಸ್ಟರ್ ಅವ್ರು ಬಂದು ಭೇಟಿ ಮಾಡಕ್ಕೆ ಬಂದ್ಬಿಟ್ಟವ್ರೆ ಕಣಪ್ಪ. ಅಲ್ಲಿ ರಾತ್ರಿ ಅಲ್ಲೋ ಉಡಾಯಿಸಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಬಿಟ್ಟು ಪಾಕಿಸ್ತಾನದೊಳಗೆ ಬಾಂಬ್ ಹಾಕ್ಸ್ಬಿಟ್ಟವ್ರೆ ಕಣಪ್ಪ. 2-3 ಜಾಗದಲ್ಲಿ ಪಾಕಿಸ್ತಾನ ಕತೆ ಮುಗೀತು ಕಣಪ್ಪ. ಇನ್ನೇನಿದ್ರು ಭಾರತ ಆಮೇಲೆ ಪಾಕಿಸ್ತಾನ ಚೈನಾ ಎಲ್ಲ ಒಂದಾಗ ಹೋಗ್ಬಿಟ್ಟಿದೆ ಕಣಪ್ಪ. ಈಗ ನೆಕ್ಸ್ಟ್ ಐತೆ ಕಣಪ್ಪ, ಇನ್ನೇನಿದ್ರು ಹಬ್ಬ ಇನ್ನು ಶುರು ಕಣಪ್ಪ. ಪಾಕಿಸ್ತಾನದವ್ರಿಗೆ ಎಷ್ಟು ಅನ್ಯಾಯ ಮಾಡಿದ್ರು ಅಷ್ಟು ಅನ್ಯಾಯಗಳು ಈಗ ಅವರು ಅನುಭವಿಸ್ಬೇಕಾಯ್ತದೆ. ಕರೆಕ್ಟಾಗಿ ಮಾಡೋರೆ ಕಣಪ್ಪ. ತಾಲಿಬಾನ್ ಅಲ್ಲ, ಇನ್ನು ಮುಂದೆ ಪಾಕಿಸ್ತಾನ ಇಲ್ಲ, ಹಾಳಾಗೋಯ್ತೈತಿ, ಮ್ಯಾಪೊಳಗಿಂದ ತೆಗೆದಾಕ್ತಾರಿ ಅಂತಾರೆ ಜನ ಎಲ್ಲ. ಚೆನ್ನಾಗಿತ್ತಲ್ಲೇನಪ್ಪ, ಖುಷಿ ಆಯ್ತು ಕಣಪ್ಪ ನನಗೂ. ಪಾಕಿಸ್ತಾನದವ್ರಿಗೆ ಎಷ್ಟು ಉಡಾಯಿಸ್ತಾರೋ ಅಷ್ಟು ನನಗೆ ಖುಷಿ ಆಯ್ತದೆ ಕಣಪ್ಪ, ನನಗೆಲ್ಲ ಇಡೀ ಭಾರತ ದೇಶಕ್ಕೆ. ಯಾಕಂದ್ರೆ ಅವ್ರು ಮಾಡಿರೋದು ನೋಡಿದಿರಲ್ಲ, ಸಿಂಧೂರ್ ಹಿಂಗೆ ಸಿಂಧೂರ್ ಮಿಷಿನ್ ಅಂದ್ಬಿಟ್ಟು ಏನು ಮಾಡಿದ್ರು, ಸರಿಯಾಗಿ ಮಾಡಿದ್ರು ನಮ್ಮ ಭಾರತದವರು. ಕರೆಕ್ಟ್ ಅಪ್ಪ, ಸೇಟ್ ತೀರಿಸ್ಕೊಂಬಿಟ್ರು ಕರೆಕ್ಟಾಗಿ. ಅಲ್ಲೇನಪ್ಪ ಗೊತ್ತಾಯ್ತಲ್ಲಪ್ಪ, ಏನಕ್ಕೆ ಹೊಡೆದಿದ್ರು ಏನು ಎತ್ತ ಅಂತ ಗೊತ್ತು. ಪಾಕಿಸ್ತಾನದವ್ರು ಬಂದು ಏನು ಮಾಡಿದ್ರು, ಎಷ್ಟು ಜನನ ಸಹಿಸಿದ್ರು ಅನ್ನೋದು ಗೊತ್ತಲ್ಲ. ಸೊ ಹಿಂಗಾಗಿ ನಮ್ಮ ಇಂಡಿಯಾನು ನುಗ್ಗಿ ಉಡಾಯಿಸಿ ಬಂದ್ಬಿಟ್ಟಿತ್ತು. ಈಗ ತಾಲಿಬಾನು ಉಡಾಯಿಸ್ಬಿಟ್ಟೈತೆ ಕಣಪ್ಪ. ಇವ್ರಿಗೆ ಹಂಗೆ ಬುದ್ಧಿ ಕಲಿಸ್ತಾ ಇರಬೇಕು ಕಣಪ್ಪ. ಇಡೀ ಪ್ರಪಂಚದೊಳಗಡೆ ಭೂ ಪಟದಲ್ಲಿ ಇವ್ರ ಹೆಸರುಗಳೇ ಇರಬಾರ್ದು. ಪಾಕಿಸ್ತಾನದಲ್ಲಿ ಹಂಗೆ ಮಾಡ್ತೀನಿ ಅಂತ ಮೋದಿ ಹೇಳೋರೆ, ಖಂಡಿತ ಮಾಡೇ ಮಾಡ್ತಾರೆ ಕಣಪ್ಪ, ಬಿಡಬಾರ್ದು ಇವ್ರಿಗೆಲ್ಲ.
ಕೆರೆಕ್ಟಲ್ಲಿ ಏನಪ್ಪ ತೈಲಿಬನ್ ಅಲ್ಲ ಬಿಡ್ರಪ್ಪ, ನಮ್ಗೆ ಯಾಕೆ, ನಮಗೂ ಖುಷಿಯಾದ ವಿಚಾರ ಬಿಡ್ರಿ. ಅವರು ನಮ್ಮ ಮಿತ್ರರಾಗ್ಬಿಟ್ಟವ್ರೀಗ. ಇನ್ನು ವಿಚಾರಗಳು ಬೇಕಣಪ್ಪ, ಅಲ್ವಾರ ವಿಚಾರವೇ ಹೇಳ್ತೀನಿ ಕಣ್ರಪ್ಪ. ನಿಮ್ಗೆ ಇನ್ನೊಂದು ಗೊತ್ತೇನ್ರಪ್ಪ, ಮಲಯಾಳಿ ನಟ ಒಬ್ರು ಕಾಂತಾರದಲ್ಲಿ ಏನು ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು ಅವರು ವಿಷ್ಣು ಸರ್ ಅವ್ರು ಹಾಡಾಡ್ಬಿಟ್ಟವ್ರೆ ಕಣಪ್ಪ. ಶಾಕ್ ಆಗ್ಬಿಟ್ಟವ್ರೆ. ಬಾಲಿವುಡ್ ಎಲ್ಲ 101 ನೆನಪು ಎದೆಯಾಳದಿಂದ ಹಿಂಗೆ ಆಡ್ಬಿಟ್ಟವ್ರೆ ಕಣಪ್ಪ. ಅದು ಕನ್ನಡ ಹಾಡು. ಬಾಲಿವುಡ್ ಅವ್ರ ಮಕ ನೋಡಕ್ ಆಗ್ತಲ್ಲ ಕಣಪ್ಪ. ಏನು ನಮ್ಮ ಹಾಡು ಆಡಬೇಕು, ಕನ್ನಡ ಹಾಡು ಅಂತ. ಕನ್ನಡಕ್ಕೆ ಅಷ್ಟು ಬೆಲೆ ಇದೆ ಅಂತ ಅವ್ರಿಗೆ ಈಗ ಗೊತ್ತಾಗಬೇಕು. ಇನ್ನು ಮುಂದೆ ಗೊತ್ತಾಗಲೇಬೇಕು. ಅಲ್ಲೇನಪ್ಪ, ಜೈ ಕನ್ನಡಾಂಬೆ. ಒಬ್ರು ಮಲಯಾಳಿ ನಟರಾದಂಥವ್ರು ಕನ್ನಡ ಹಾಡುಗಳು ಹಾಡ್ತಾರೆ ಅಂದ್ರೆ ಅದು ಗ್ರೇಟ್ ಹೇಳ್ಬೇಕು, ಹ್ಯಾಟ್ಸ್ ಆಫ್ ಹೇಳ್ಬೇಕು. ನಿಜವಾಗ್ಲು ಕನ್ನಡ ಮಾತಾಡೋಕ್ಕೆ ಬರಲ್ಲ, ಅವರು ಕನ್ನಡ ಹಾಡುಗಳನ್ನ ಹಾಡ್ತಾರೆ. ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು ಕಾಂತಾರದಲ್ಲಿ, ಅವರೇ ಹಾಡಾಡಿದ್ರು. ನಮ್ಮ ವಿಷ್ಣು ಸರ್ ಅವರ ಹಾಡನ್ನ ಹಾಡಿದ್ದಾರೆ. ಅದು ಖುಷಿಯಾದ ವಿಚಾರ. ಇನ್ನು ವಿಚಾರಗಳು ಕಣಪ್ಪ ತಗೊಂಡು ಬರ್ತೀನಿ, ಹಂಗೆ ಇರ್ರಿ. ಡೋಂಟ್ ಗೋ ಎನಿವೇರ್. ನೀರು ಕುಡಿಯಂಗಿದ್ರೆ ಅಲ್ಲೇ ಕುಂತ್ಕೊಂಡು ಕುಡಿರಪ್ಪ. ನೋಡ್ತಾ ಇರ್ಬೇಕು ನೀವು ಪೊಲಿಟಿಕ್ಸ್, ಮಸಾಲೆ ದೋಸೆ. ಬೇಕೇನ್ರಪ್ಪ ಇನ್ನೊಂದು ವಿಚಾರ ಕಣ್ರಪ್ಪ. 20 ಅಡಿ ರಾಮೇಶ್ವರದಲ್ಲಿ 20 ಅಡಿ ಒಳಗಡೆ ಭರತನಾಟ್ಯ ಆಡಿದಾಳಪ್ಪ ಹುಡುಗಿ. ನಿಜವಲ್ಲೂ ಹ್ಯಾಟ್ಸಾಪ್ ಹೇಳ್ಬೇಕು ಕಣ್ರಪ್ಪ ಅವಳಿಗೆ. ಏನ್ರಪ್ಪ ಸುಮ್ಮನೆನಪ್ಪ ಉಸಿರು ಕಟ್ಟೋದು ಅಂದರೆ ನಾವಿಲ್ಲೇ ಬಾಯಿ ಮುಚ್ಕೊಂಡ್ಬಿಟ್ರೆ ಒಂದು 2 ಸೆಕೆಂಡ್ ಹಿಂಗೆ ಹಿಡ್ಕೊಳಕ್ಕಾಗಲ್ಲ. ಅಂಥದ್ರೊಳಗೆ ಸಮುದ್ರದೊಳಗಡೆ ಭರತನಾಟ್ಯ ಆಡಿದಾಳಲ್ಲಪ್ಪ ಹುಡುಗಿ ಅವಳು. ಗಿನ್ನಿಸ್ ರೆಕಾರ್ಡ್ ಆಗೈತೆ ಕಣಪ್ಪ. ಸಾಕಾಯ್ತಾಗಿ 20 ಅಡಿ ಒಳಗಡೆ ಹೋಗ್ಬಿಟ್ಟು ಭರತನಾಟ್ಯ ಆಡಿರುವಂಥದ್ದು ರಾಮೇಶ್ವರದಲ್ಲಿ ನಡೆದಿದೆ ಕಣಪ್ಪ. ಬೇ ಆಫ್ ಬೆಂಗಾಲ್ ರಾಮೇಶ್ವರ ಹತ್ರ, ಅಲ್ಲಿ ರಾಮೇಶ್ವರದಲ್ಲಿ ನಡೆದಿರುವಂಥದ್ದು. ನಿಜವಾಲ್ ಗ್ರೇಟ್ ಹೇಳ್ಬೇಕು, ಹ್ಯಾಟ್ಸ್ ಆಫ್ ಹೇಳ್ಬೇಕು ಆ ಹುಡುಗಿಗೆ. ನಿಜವಾಲ್ ಒಳ್ಳೇದಾಗಲಿ, ದೇವ್ರ ಅವಳಿಗೆ ಕರುಣಿಸ್ಲಿ, ಇನ್ನೂ ಶಕ್ತಿ ಕೊಡಲಿ ಅಂತ. ಉಸಿರು ಕಟ್ಟಿ ಡ್ಯಾನ್ಸ್ ಆಡೋದು ಸುಮ್ಮನೆ ಅಲ್ಲಪ್ಪ, ಅದು ಸಮುದ್ರದ ಒಳಗಡೆ ಹೋಗಿ ಡ್ಯಾನ್ಸ್ ಆಡೋಳೆ ಕಣಪ್ಪ. ಅದಾಯ್ತೇನಪ್ಪ. ಇನ್ನೊಂದಪ್ಪ, KSRTC ಒಳಗಡೆ ಕಾಮುಕರ ಅಟ್ಟಹಾಸ. ಕಾಮುಕ ಫುಲ್ ಬಸ್ ಒಳಗಡೆ ಟ್ಯಾರ್ಚರ್ ಕೊಟ್ಬಿಟ್ಟನಂತಪ್ಪ ಹುಡುಗಿಗೆ. ಪೊಲೀಸ್ನವ್ರು ಎತ್ತಿ ಹಾಕೊಂಡು ಹೋಗ್ಬಿಟ್ಟೀಗ ಅವರು ರುಬ್ತಾವ್ರೆ ಕಣಪ್ಪ. ಸರಿಯಾಗಿ ಯಾಕೆ ಮಾಡಿದೆ, ಯಾಕೆ ಹಿಂಗೆ ಮಾಡಕ್ಕೆ ಹೋಗಿದ್ದೆ ಬಸ್. ಅದು KSRTC ಬಸ್ ಒಳಗಡೆ ಅಷ್ಟು ಜನ ಇರ್ತಾರೆ, ಭಯ ಭಕ್ತಿ ಇಲ್ವಲ್ಲಪ್ಪ. ಕಾಮುಕರು ಜಾಸ್ತಿ ಆಗ್ಬಿಟ್ಟವ್ರಿ ಅಂತ ತೋರಿಸ್ತಾವ್ರೆ ಕಣಪ್ಪ. ಬಸ್ಗಳಲ್ಲಿ ಕಾಮುಕರು ಜಾಸ್ತಿ ಆಗ್ಬಿಟ್ಟವ್ರಂತೆ. ನೋಡ್ರಪ್ಪ, ಇವಾಗಿತ್ತು ಇಷ್ಟು ವಿಚಾರಗಳು ಕಣಪ್ಪ. ಇನ್ನು ಹಲ್ವಾರು ವಿಚಾರಗಳು ಕಣಪ್ಪ, ಹೇಳ್ತೀವಿ ನಿಮಗೆ. ಯಾಕೆನ್ರಪ್ಪ, ನಮಗೆ ಆಚಾರ ವಿಚಾರಗಳಿಗೆ ಏನು ಕಡಿಮೆ ಇಲ್ಲಪ್ಪ. ಸುದ್ದಿಗಳಂತೂ ಸಿಗ್ತಾನೆ ಇರ್ತಾವೆ. ಕರ್ನಾಟಕದಲ್ಲಿ ಯಾವ ಸುದ್ದಿಗೂ ಕಡಿಮೆ ಇಲ್ಲ. ಓಕೆನ್ರಪ್ಪ, ಇವತ್ತಿನ ಸುದ್ದಿ ಇಷ್ಟ ಆಗಿತ್ತು ಕಣಪ್ಪ. ಮತ್ತೆ ನಾಳೆ ಸಿಗ್ತೀನಿ ನಿಮಗೆ. ಬೇಕೇನ್ರಪ್ಪ, ಬರ್ಲೇನ್ರಪ್ಪ, ಓಡ್ ಬರ್ತೀನಪ್ಪ. ಶಂಭುಲಿಂಗ ಓಡ್ ಬರ್ತೀನ್ರಪ್ಪ. ಬರ್ಲೇನ್ರಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ಬರ್ತೀನಿ ಕಣ್ರಪ್ಪ, ಬರ್ತೀನಿ. ಎತ್ಲಾ ಸೈಕಲ್ನ ವಿಧಾನಸೌಧಕ್ಕೆ ಹೋಗ್ಬೇಕು, ಕಾರ್ ಶೇಡಿಗೆ ನಿಲ್ಲಿಸ್ಲಾ. ಪೆಟ್ರೋಲ್ ಕಾಸು ಉಳಿತದ್ಲ, ಸೈಕಲ್ ಒಳಗೆ ಹೋಗೋಣ ವಿಧಾನಸೌಧಕ್ಕೆ. ಓಡಿಸ್ತಿಲ್ಲ ನಾನು. ಬರ್ಲೇನ್ರಪ್ಪ. ಶಂಭುಲಿಂಗ ನಿಮ್ಮ ಓಟು ನನಗೆ ಕಣ್ರಪ್ಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.